ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸರ್ಕಾರಿ ಉದ್ಯೋಗ ಕೊಡಿಸುವುದಾಗಿ ವಂಚನೆ ಮಾಡಲಾಗಿದೆ. ಮೈಸೂರಿನ ಹಲವರ ಬಳಿ ಲಕ್ಷ ಹಣ ಪೀಕಿರುವ ಖತರ್ನಾಕ್ಗಳು ಕೆಲಸ ಕೊಡಿಸದೆ ಮೋಸವನ್ನ ಮಾಡಿದ್ದಾರೆ. ಸರ್ಕಾರಿ ಉದ್ಯೋಗ ಸಿಕ್ಕೇ ಬಿಡ್ತು ಅಂತ ಖುಷಿಯಲ್ಲಿದ್ದವರಿಗೆ ನಕಲಿ ಆದೇಶದ ಪ್ರತಿ ನೀಡಿ ವಂಚನೆಯನ್ನ ಮಾಡಿದ್ದಾರೆ. ಸರ್ಕಾರದ ಆದೇಶ, ನೇಮಕಾತಿ ಪತ್ರ, ನಡಾವಳಿ, ನಿರಾಕ್ಷೇಪಣಾ ಪ್ರಮಾಣ ಪತ್ರ, ಐಡಿ ಕಾರ್ಡ್ ಎಲ್ಲವನ್ನ ನೀಡಿರುವ ಗ್ಯಾಂಗ್ ಅಭ್ಯರ್ಥಿಗಳಿಗೆ ಮೋಸ ಮಾಡಿದೆ. ಮೈಸೂರಿನ ಪ್ರಮೋದ್ ಕುಮಾರ್ ಎಂಬುವವರಿಂದ ವಂಚನೆಗೊಳಗಾದ ಉದ್ಯೋಗಾಂಕ್ಷಿಗಳು ನ್ಯಾಯ ಕೊಡಿಸುವಂತೆ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಇಬ್ಬರು ವಂಚಕರನ್ನ ವಶಕ್ಕೆ ಪಡೆದಿರುವ ಮೈಸೂರಿನ ಉದಯಗಿರಿ ಠಾಣೆ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಅಟೆಂಡರ್, ಡಾಟಾ ಎಂಟ್ರಿ, ನೇಮಕಾತಿಯ ಗ್ರೂಪ್ ಡಿ ಹುದ್ದೆಗಳನ್ನ ಕೊಡಿಸುವುದಾಗಿ ಮೋಸ ಎಸಗಲಾಗಿದೆ. ಕರ್ನಾಟಕ ಸರ್ಕಾರ ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆ ಆಯುಕ್ತಾಲಯ ಬೆಂಗಳೂರು ಎಂದು ಲೆಟರ್ ಹೆಡ್ ಹೊಂದಿರುವ ನೇಮಕಾತಿ ಪತ್ರ ನೀಡಿರುವ ಖತರ್ನಾಕ್ಗಳು ಲಕ್ಷ ಹಣ ಪಡೆದು ಉಂಡೆ ನಾಮವನ್ನ ಹಾಕಿದ್ದಾರೆ. 2020ರಿಂದ ಈ ಗ್ಯಾಂಗ್ ಈ ರೀತಿಯ ಕೆಲಸ ಮಾಡುತ್ತಾ ಬಂದಿದ್ದು, ಒಬ್ಬೊಬ್ಬರಿಂದ 3 ರಿಂದ 5 ಲಕ್ಷದವರೆಗೂ ಹಣ ಪಡೆದು 30ಕ್ಕೂ ಹೆಚ್ಚು ಜನರಿಗೆ ವಂಚನೆಯನ್ನ ಮಾಡಿದ್ದಾರೆ.